ನಮಸ್ಕಾರ ವೀಕ್ಷಕರೇ. ಒಬ್ಬರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟು ಆದ ನಂತರ ಆ ಜಮೀನನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡ್ತಾರೆ. ಇದು ಬರೀ ಜಮೀನು ವಿಷಯದಲ್ಲಿ ಅಂತಲ್ಲ, ಎಷ್ಟೋ ಜನ ಸೈಟ್ಗಳನ್ನು ಕೂಡ ತುಂಬ ಜನಕ್ಕೆ ಅಗ್ರಿಮೆಂಟ್ಗಳನ್ನ ಮಾಡಿಕೊಡ್ತಾರೆ. ಅದೆಲ್ಲ ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ಗಳಾಗಿರುತ್ತೆ. ಯಾವುದೇ ರೀತಿಯಲ್ಲೂ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಅದನ್ನು ಮತ್ತೊಬ್ಬರಿಗೆ ಸೇಲ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಪಡೆದಿರೋಂಥ ಹಣನೂ ವಾಪಸ್ ನೀಡೋದಿಲ್ಲ ಅಥವಾ ಸೇಲ್ ಡೀಡ್ ಕೂಡ ಮಾಡಿಕೊಡೋದಿಲ್ಲ. ಇಂಥ ಸಮಯದಲ್ಲಿ ನಾವು ಏನು ಮಾಡಬೇಕು, ನಮಗಿರೋ ಅಂಥ ಕಾನೂನಿನ ಮಾರ್ಗಗಳು ಯಾವುದು ಅನ್ನೋದಾದರೆ, ನೀವು ತಕ್ಷಣ ಏನು ಮಾಡಬೇಕು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ನ ದಾಖಲು ಮಾಡಬೇಕಾಗುತ್ತೆ ಸಿವಿಲ್ ನ್ಯಾಯಾಲಯದಲ್ಲಿ. ಅಂದರೆ ನೀವೊಂದು ಅವ್ರದ್ದು ಕರ್ತವ್ಯ ಇರುತ್ತೆ, ಒಂದು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತೀರಾ. ಅಗ್ರಿಮೆಂಟ್ನ ಉದ್ದೇಶ ಏನು ಅಂದರೆ, ಕೆಲವೊಂದು ಇಷ್ಟು ಸಮಯದ ನಂತರ ಆ ಒಂದು ಪ್ರಾಪರ್ಟಿಯನ್ನು ರಿಜಿಸ್ಟರ್ ಮಾಡಿಕೊಡ್ಬೇಕು ಅನ್ನೋದು ಅದೊಂದು ಕಾರ್ಯ ಆಗಿರುತ್ತೆ. ಆ ಕಾರ್ಯನ ಅವರು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಹಾಕಬೇಕಾಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ತಗೊಂಡಿರ್ತಾರಲ್ಲ ಅವ್ರನ್ನೂ ಕೂಡ ಇಲ್ಲಿ ಪಾರ್ಟಿಯನ್ನಾಗಿ ಮಾಡ್ಕೋಬೇಕಾಗುತ್ತೆ. ಅವ್ರನ್ನೂ ಕೂಡ ಇದಕ್ಕೆ ಪಾರ್ಟಿ ಮಾಡ್ಕೊಳ್ಳಿ. ಈಗಾಗಲೇ ಸೇಲ್ ಡೀಡ್ ಮಾಡ್ಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅಲ್ಲಿ ನಿಮ್ಮ ಹಕ್ಕನ್ನು ನೀವು ಕಳ್ಕೊಳ್ಳೋದಿಲ್ಲ. ಎಷ್ಟೋ ಜನ ಅನ್ರಿಜಿಸ್ಟರ್ ಅಗ್ರಿಮೆಂಟ್ಗಳನ್ನ ಮಾಡ್ಕೊಂಬಿಟ್ಟಿರ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಆ ಒಂದು ಪ್ರಾಪರ್ಟಿ ಯಾರಿಗಾದರೂ ಅಗ್ರಿಮೆಂಟ್ ಆಗಿದೆಯಾ ಇಲ್ವಾ ಅಂತ ಬೇರೆಯವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂದರೆ ಅದು ಅನ್ರಿಜಿಸ್ಟರ್ಡ್ ಆಗಿರುತ್ತೆ, ಅದು ಎಲ್ಲೂ ಕೂಡ ದಾಖಲೆಗಳು ನಮಗೆ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕಾನೂನಿನ ಹೋರಾಟ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ ಅದೊಂದು ಕಂಪ್ಲೀಟ್ ವ್ಯಾಲಿಡ್ ಡಾಕ್ಯುಮೆಂಟ್ ಅಲ್ಲ ಅಂದರೂ ಕೂಡ ಅದನ್ನು ಕೂಡ ಮೋಸ ಮಾಡುವಂತಿಲ್ಲ. ಯಾಕೆಂದರೆ ಕೆಲವೊಂದು ತೀರ್ಪುಗಳು ಅನ್ರಿಜಿಸ್ಟರ್ಡ್ ಆಗಿದ್ರು ಕೂಡ ಅಗ್ರಿಮೆಂಟ್ ವ್ಯಾಲಿಡ್ ಇದೆ ಅಂತ ಹೇಳಿದೆ. ಆದರೆ ಕೆಲವು ತಗೊಳ್ಕೊಳ್ಳೋರು ಏನು ಖರೀದಿದಾರರಿಗೆ ಇದ್ರ ಬಗ್ಗೆ ಯಾವುದೂ ಕೂಡ ಗೊತ್ತಿರೋದಿಲ್ಲ. ಏನಾಗುತ್ತೆ, ಅವರು ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ಗಳ ಬಗ್ಗೆ ಯಾವುದೇ ರೀತಿ ತಿಳುವಳಿಕೆ ಇಲ್ಲದೆ ಆ ಜಮೀನುಗಳನ್ನ ತೆಗೆದುಕೊಂಡು ಅವರು ಕೂಡ ಸಂಕಷ್ಟಕ್ಕೆ ಸಿಲುಕ್ತಾರೆ. ಆದರೆ ಇಲ್ಲಿ ಆಗಿರೋವಂಥದ್ದು ಒಂದು ರಿಜಿಸ್ಟರ್ಡ್ ಅಗ್ರಿಮೆಂಟ್ನ ಮಾಡ್ಕೊಂಡಿರ್ತಾರೆ. ಇವರು ಖರೀದಿದಾರರು ಕೂಡ ಅದನ್ನು ಚೆಕ್ ಮಾಡೋದಿಲ್ಲ, ಆ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂದರೆ, ಅದು ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆಗಿರೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ನೀವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಸಿವಿಲ್ ಕೋರ್ಟ್ನಲ್ಲಿ ದಾಖಲು ಮಾಡಬೇಕಾಗುತ್ತೆ. ಆ ಒಂದು ಏನು ಅಗ್ರಿಮೆಂಟ್ ಇರುತ್ತೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಷ್ಟು ತಿಂಗಳ ನಂತರ ನಿಮಗೆ ಸೇಲ್ ಡೀಡ್ನ ನಿಮಗಾಗಿರ್ಬೋದು, ನೀವು ತಿಳಿಸಿರೋ ವ್ಯಕ್ತಿಗೆ ಮಾಡಿಕೊಡ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಆ ಒಪ್ಪಂದನ ಅವರು ಮಾಡದೇ ಇದ್ದಾಗ ಆ ಒಂದು ಕಾರ್ಯನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೆ ನಾವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಹಾಕುವಂಥದ್ದು. ಸೇಲ್ ಡೀಡ್ ಆಗಿದೆ ಅಂದ ಮಾತ್ರಕ್ಕೆ ವ್ಯಾಲ್ಯೂ ಇರೋದಿಲ್ಲ ಈ ರೀತಿ ಸೂಟ್ ಹಾಕೋದು ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಖಂಡಿತವಾಗಿಯೂ ಕೂಡ ಇದು ಕೋರ್ಟ್ನ ಆದೇಶಕ್ಕೆ ಒಳಪಡುತ್ತೆ. ಆದ್ದರಿಂದ ನೀವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಹಾಕೋಬೋದಾಗಿರುತ್ತೆ. ಇಲ್ಲಿ ಯಾರು ಒಂದು ಖರೀದಿದಾರರು ಇರ್ತಾರೆ ಅವ್ರನ್ನೂ ಕೂಡ ಪಾರ್ಟಿಯನ್ನಾಗಿ ಮಾಡ್ಕೊಳ್ಳಿ. ಈ ಒಂದು ಕ್ರಯ ಪತ್ರನ ರದ್ದು ಮಾಡಬೇಕಾ ಅಥವಾ ಯಾವ ರೀತಿಯಾಗಿ ನಿಮಗೆ ಯಾವ ರೀತಿಯಾದ ನ್ಯಾಯ ಬೇಕು ಅನ್ನೋದನ್ನು ನೀವು ಪ್ರೇಯರ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ಮಾಡ್ಕೊಂಡ ನಂತರ ಈ ಜಮೀನನ್ನು ಕೊಂಡಿರುವವರು ನಿಮಗೆ ಅಗ್ರಿಮೆಂಟ್ ಬರ್ಕೊಟ್ಟಿದ್ರು ನಿಮಗೆ ಜಮೀನು ಸೇಲ್ ಡೀಡ್ ಮಾಡಿಕೊಡ್ಲೇಬೇಕು ನಿಮ್ಮ ಹೆಸರಿಗೆ ಅನ್ನೋದಾದರೆ, ಇದನ್ನು ಯಾರು ತೆಗೆದುಕೊಂಡಿರ್ತಾರೆ ಅವರಾಗಿರ್ಬೋದು, ಕನ್ಸರ್ನ್ ಪಾರ್ಟಿಯಾಗಿ ಆ ಒಂದು ಜಮೀನನ್ನು ಮಾರಾಟ ಮಾಡಿರೋವಂಥವ್ರು ಎಲ್ಲರೂ ಸೇರಿ ನಿಮಗೆ ಆ ಜಮೀನನ್ನು ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಮಾಡ್ಬೋದು. ಅಥವಾ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ನಷ್ಟ ಪರಿಹಾರವನ್ನು ಕೂಡ ಕಟ್ಕೊಡ್ಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡ್ಬೋದಾಗಿರುತ್ತೆ. ಅದರಿಂದ ನೀವು ಈ ರೀತಿಯಾದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಹಾಕೋಬೋದಾಗಿರುತ್ತೆ.